ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಏನು ಮಾಡ್ತಾ ಇದ್ದೀನಿ ಅಂದರೆ ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ. ಇವತ್ತು ನಾಟಿ ಸ್ಟೈಲ್ ಮೊಟ್ಟೆ ಸಾಂಬಾರು ಇವತ್ತು ಮಾಡ್ತಾ ಇರೋದು. ಅದಕ್ಕೆ ಬೇಕಾಗಿರೋ ಒಂದು ಈರುಳ್ಳಿ, ಸ್ವಲ್ಪ ಅರಿಶಿನ, ಒಂದು ಅರ್ಧ ಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು 10-12, ಮೆಣಸಿನ್ಕಾಯಿ ಒಂದು 5-6, ಒಂದು ಟೊಮೊಟೊ, ಸ್ವಲ್ಪ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, 1-2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡ್ರ್ 1-2 ಸ್ಪೂನು, 1 ಸ್ಪೂನ್ ಖಾರದ ಪುಡಿ ಅಷ್ಟೇ. ಇದಕ್ಕೆ ನೀನು ಬೇಡ, ಸ್ವಲ್ಪ ಸ್ಪೈಸಸ್ ಅಂದರೆ ಒಂದು ಸ್ವಲ್ಪ 1-2 ಪೀಸ್ ಶುಂಠಿ, 2 ಪೀಸ್ ಚಕ್ಕೆ, ಲವಂಗ, ಕಡಲೆ, ಗಸಗಸೆ, ಕಸೂರಿ ಮೇಥಿ, ಸ್ವಲ್ಪ ಕಾಳು. ಇದಕ್ಕೆ ಬೇಕಾಗಿರೋ ಮೊಟ್ಟೆ ಒಂದು 10-12 ಹಾಕ್ತಾಯಿದ್ದೀನಿ. ನಾವು ಜನ ಹೆಂಗಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾವೇನು ಸ್ಪೈಸಸ್ ಹಾಕ್ಕೊಂಡಿದ್ವಿ, ಇದು ಏನಕ್ಕೆ ಅಂದರೆ ನಾವು ಎಲ್ಲ ರುಬ್ಕೊಳ್ಳಿಕ್ಕೆ ಸಾಂಬಾರಿಗೆ ಹುರ್ಕೊತಾ ಇರೋದು. ಚಕ್ಕೆ, ಲವಂಗ, ಶುಂಠಿ, ಗಸಗಸೆ, ಕಸೂರಿ ಮೇಥಿ, ಕಡಲೆ, ಒಣಮೆಣ್ಸಿನ್ಕಾಯಿ, ಏನೇನು ತೊಗೊಂಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲದನ್ನು ಸಹ ಹಾಕ್ಕೊತಾ ಇರೋದು. ಒಣಮೆಣ್ಸಿನ್ಕಾಯಿನೂ ಸಹ ಇದರೊಳಗಡೆ ಹಾಕ್ಕೊಂಡು ನೀಟಾಗಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ಸಿಹಿ ಥರ ಮಾಡ್ಕೊಬಿಡಿ. ಇದಕ್ಕೇನು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಸಣ್ಣಗೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಸಾಂಬಾರಿಗೆ ಎಲ್ಲದನ್ನು ಎಣ್ಣೆಲಿ ಹುರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಮತ್ತು ಘಮ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಯಾರಾದರೂ ಸಣ್ಣ ಪುಟ್ಟದಂಗೆ ಮಾಡ್ಕೊಬೇಕು ಅನ್ನೋರು ಮಾಡ್ಕೊಬೋದು, ಬೇಗ ಈಸಿಯಾಗಿ ಆಗುತ್ತೆ ಕೆಲಸ. ಇದು ಜಾಸ್ತಿ ಹೊತ್ತು ಏನಿಲ್ಲ. 4 ಮೊಟ್ಟೆ ಇದೆ ಅನ್ನೋರು ಸಹ ಆರಾಮಾಗಿ ಸಾಂಬಾರು ಮಾಡ್ಕೋಬೋದು. ಇವಾಗ ಈರುಳ್ಳಿ ಫ್ರೈ ಆಗಿದೆ ಆಲ್ರೆಡಿ. ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಇವಾಗ ಅದನ್ನು ಸಹ ಅದರೊಳಗಡೆ ಫ್ರೈ ಮಾಡ್ಕೋಬೇಕು. ಏನಪ್ಪ ಸಾಂಬಾರು ಮಾಡೋದು ತಲೆ ಕೆಡಿಸ್ಕೊಳ್ಳೋ ಬದಲು 4 ಮೊಟ್ಟೆ ಇದೆ, 2 ಮೊಟ್ಟೆ ಇದ್ರೂ ಸಾಂಬಾರು ಆಗೋಗುತ್ತೆ ದಿಢೀರ್ ಅಂತ. ಅದು ಎಲ್ಲ ಹುರ್ಕೊಂಡಾದ್ಮೇಲೆ ಏನು ಧನಿಯಾ ಪುಡಿ ಎತ್ತಿಟ್ಕೊಂಡ್ವಲ್ವ, 1-2 ಸ್ಪೂನಷ್ಟು, ಅದನ್ನು ಸಹ ಪ್ಯೂರ್ ಧನಿಯಾ ಪೌಡರು. ಇದಕ್ಕೆ ಸಪ್ರೇಟ್ ಖಾರದ ಪುಡಿ ಹಾಕ್ತಾ ಇರೋದು. ಅದನ್ನು ಸಹ ಈಗ ನೀಟಾಗಿ ಅದನ್ನು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ 3 ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಏನು ನಾವು ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಅದರೊಳಗಡೆ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕಾವು ಕಮ್ಮಿಯಲ್ಲಿ ಇಟ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಹಸಿ ವಾಸನೆ ಹೋಗಲಿ ಧನಿಯಾ ಪೌಡ್ರದ್ದು ಅನ್ನೋದಕ್ಕೋಸ್ಕರ ಬಾಣಲಿಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ಬೇರೆ ಏನೇನು ಇಲ್ಲ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಬಿಟ್ಟು ಒಂದು ರೌಂಡ್ ಅದನ್ನು ಸಹ ಬಾಣಲಿಲಿ ಆರಿಸಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಜಾರ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ಆರಿದ್ಮೇಲೆ ಗ್ಯಾಸ್ಗೆ ಹಾಕ್ಕೊಂಡ್ಮೇಲೆ ಈ ಥರ ರುಬ್ಬಾದ್ಮೇಲೆ ಈ ಥರ ಬಂದಿದೆ ನೋಡಿ. ಈ ಥರ ನುಣ್ಣಗಿರಲಿ, ತುಂಬ ನುಣ್ಣಗೆ ಬೇಡ, ಒಂದು ಮೀಡಿಯಮ್ ರೇಂಜಿಗಿರಲಿ ಅಷ್ಟೇ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದೆಯಲ್ಲ, ಒಂದು ಮೀಡಿಯಮ್ಮಾಗಿ ರುಬ್ಕೊಂಡಿದ್ವಲ್ವ ಆವಾಗಲೇ, ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಏನು ಮಸಾಲೆ ಇರುತ್ತೆ ಅದನ್ನ ಎಣ್ಣೆ ಒಳಗಡೆ ಬಿಟ್ಕೋಬೇಕು. ಬಿಟ್ಕೊಂಡ್ಮೇಲೆ ಈ ಥರ ಇರುತ್ತೆ. ಅದನ್ನು ಸ್ವಲ್ಪ ಕೈ ಆಡಿಸಿ ತಿರುಗಿಸ್ತಾ ಇರಿ. ಕೈ ಆಡಿಸಿ ತಿರುಗಿಸಾದ್ಮೇಲೆ ಗಟ್ಟಿ ಅನಿಸಿದ್ರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದನ್ನು ತಿರುಗಿಸ್ಕೊಂಡು, ಕಲ್ಲುಪ್ಪಿದೆಲ್ಲ ಪುಡಿ ಉಪ್ಪು ಹಾಕಿದ್ರೆ ಸ್ವಲ್ಪ ಹಳದೆ ಗೊತ್ತಾಗಲ್ಲ, ಅದಕ್ಕೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ನೋಡಿ ಹಾಕ್ಕೊಳ್ಳಿ. ಬೇಕು ಅನಿಸಿದ್ಮೇಲೆ ನೀವು ಟೇಸ್ಟ್ ಮಾಡಿದ್ಮೇಲೆ ಉಪ್ಪು ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಅಂದರೆ ನನಗೆ ಗಟ್ಟಿ ಅನ್ನಿಸ್ತಾ ಇದೆ ಸಾಂಬಾರು. ಮೊಟ್ಟೆ ಸಾಂಬಾರು ಗಟ್ಟಿ ಇರಬಾರ್ದು ಯಾವಾಗ್ಲೂ. ಗಟ್ಟಿ ಇದ್ದರೆ ರುಚಿ ಇರಲ್ಲ. ಮೊಟ್ಟೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಬೇಯಬೇಕು, ಇನ್ನೂ ಗಟ್ಟಿ ಆಗುತ್ತೆ. ಇವಾಗ ಮಳ್ತಾ ಇದೆ, ಅದಕ್ಕೆ ಮೊಟ್ಟೆ ಹೊಡೆದು ನಿಧಾನಕ್ಕೆ ಲೋ ಫ್ಲೇಮ್ ಮಾಡಿಬಿಟ್ಟು ಗ್ಯಾಸ್ನ ನಿಧಾನಕ್ಕೆ ಮೊಟ್ಟೆ ಬಿಡ್ತಾ ಬರಬೇಕು. ಯಾಕೆಂದರೆ ನಮ್ಗೆ ಆಲ್ರೆಡಿ ಹಾಕಿ ರೂಢಿ ಆಗಿದೆ. ನಾವು ಹಂಗೇ ಮೊಟ್ಟೆ ಗ್ಯಾಸ್ ಆನಲ್ಲಿ ಇದ್ದಾಗೆ ಹಾಕ್ತೀವಿ. ಇಲ್ಲ ಬರಲ್ಲ, ಹೆಂಗೆ ಬೇಕು ಹಂಗೆ ಬರುತ್ತೆ ಅನ್ನೋರು ಗ್ಯಾಸ್ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಒಂದೊಂದೇ ಮೊಟ್ಟೆ ಹಾಕ್ತಾ ಬನ್ನಿ. ಒಂದೊಂದೇ ಮೊಟ್ಟೆ ಅಂದರೆ ಎಲ್ಲ ಸೈಡು ಒಂದೊಂದು ಮೊಟ್ಟೆ ಹಾಕ್ತಾ ಬರಬೇಕು. ಇವಾಗ ನಾನು 8 ಮೊಟ್ಟೆ ಹಾಕ್ತೀನಿ ಅಂದರೆ 8 5 ಒಂದು ಸ್ಪೇಸ್ ಬಿಟ್ಟು ಹಾಕ್ಕೊಳ್ತಾ ಬರಬೇಕು. ಏಕೆಂದರೆ ಪಕ್ಕದಲ್ಲೇ ಹಾಕಿದ್ರೆ ಎಲ್ಲ ಕಚ್ಕೊಳ್ಳುತ್ತೆ. ನಾವು ತಿರುಗಿಸ್ಬೇಕಾದ್ರೆ ಎಲ್ಲ ಹಾಳಾಗಿಬಿಡುತ್ತೆ ಮೊಟ್ಟೆ. ಅದಕ್ಕೋಸ್ಕರ ಒಂದೊಂದೇ ನೋಡಿ ಒಂದೊಂದು ಸೈಡಲ್ಲಿ ಬಿಟ್ಕೊಳ್ತಾ ಬರ್ತಾಯಿದ್ದೀನಿ ನಾನು. ಇದೇ ಪೋರ್ಷನಲ್ಲಿ ನೀವು ಸಹ ಬಿಟ್ಕೊಳ್ತಾ ಬರಬೇಕು. ಒಂದೊಂದು ಸೈಡ್ ಆ ಥರ ಬಿಟ್ಕೊಂಡು ಆದಮೇಲೆ ಎಲ್ಲ ಮೊಟ್ಟೆ ಬಿಟ್ಟಾದಮೇಲೆ ಗ್ಯಾಸ್ ಹಚ್ಚಿ ಸಣ್ಣ ಮಾಡಿ ಅದು ನೋಡಿ ಈ ಥರ ಕುದೀತಾ ಇರುತ್ತೆ. ನಿಧಾನಕ್ಕೆ ಕುದೀತಾ ಇರುತ್ತೆ. ಮೊಟ್ಟೆ ನಾವು ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ನಾವು ಒಂದು ಸೌಟ್ ಏನಿರುತ್ತೆ ಅದನ್ನು ಹಾಕಿ ತಿರುಗಿಸ್ಬಾರ್ದು. ತಿರುಗಿಸಿದ್ರೆ ಮೊಟ್ಟೆ ಎಲ್ಲ ಚೆಲ್ಲಪಿಲ್ಲಿ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರಲ್ಲ, ಟೇಸ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಎಲ್ಲ ಹೋಗ್ಬಿಡುತ್ತೆ ಮೊಟ್ಟೆಗಳು. ಅದಕ್ಕೆ ಇವಾಗ ಅದೆಲ್ಲ ಸ್ವಲ್ಪ ಒಂದು 10 ನಿಮಿಷ ಬೆಂದಿದೆ ಲೋ ಫ್ಲೇಮಲ್ಲಿ. ಇನ್ಮೇಲೆ ಇವಾಗ ಕೈ ಆಡಿಸಿ ನಿಧಾನಕ್ಕೆ, ತಳ ಹಿಡ್ದಂಗೆ ಆಗುತ್ತೆ ಬಟ್ ಪರವಾಗಿಲ್ಲ, ನಿಧಾನಕ್ಕೆ ಆಡಿಸ್ಬೇಕು. ನಿಧಾನಕ್ಕೆ ಆಡಿಸಿದ್ಮೇಲೆ ನೋಡಿ ಈ ಥರ ಬರ್ತಾಯಿದೆ. ಇವಾಗ ಕುದೀತಾ ಇದೆ, ಆಗ್ತಾಯಿದೆ. ಉಪ್ಪು ಹಾಕಿದೆ, ಖಾರ ಪ್ರತಿಯೊಂದು ಆಗಿದೆ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ. ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.